ಏನೋ ಕಾಂಗ್ರೆಸ್ ಸರ್ಕಾರ ಬಸ್ ಟಿಕೆಟ್ ದರವನ್ನು ಏರಿಕೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಅವರು ಪ್ರೊಟೆಸ್ಟ್ ಮಾಡ್ತಾ ಇರಲಿಲ್ಲ ಅಂತ ಬಿಜೆಪಿ ವಿರುದ್ಧವಾಗಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿ ಅವಧಿಯಲ್ಲಿ 8 ಬಾರಿ ಟಿಕೆಟ್ ದರ ಏರಿಕೆಯಾಗಿದೆ. ಅಂಕಿಅಂಶಗಳ ಸಮೇತ ಬಿಜೆಪಿ ನಾಯಕರಿಗೆ ಅವರು ಟಾಂಗ್ ಕೊಟ್ಟಿದ್ದಾರೆ. ನೋಡಿ, ಅವ್ರು ಮಾಡಿದ್ರು ಅಂತ ಇವರು ನಾವು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನವರು ಮಾತನಾಡ್ತಾ ಇರುವಂಥದ್ದು. ನಿಮ್ಮ ಕಾಲದಲ್ಲಿ ಎಷ್ಟು ಬಾರಿ ಆಗಿದೆ? ನಾವು ಬರೀ ಒಂದೇ ಸರಿ ಮಾಡಿದ್ದೀವಿ, ಅದು 15%. ನೀವು 8 ಬಾರಿ ಮಾಡಿದ್ದೀರಿ, ನಿಮಗೆ ಮಾನ ಮರ್ಯಾದೆ ಇಲ್ಲ, ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ ಅಂತ ಎಂ ಲಕ್ಷ್ಮಣ್ ಇವತ್ತು ಮೈಸೂರಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸುಮಾರು 224 ಕೋಟಿ ಅಡಿಷನಲ್ ಆಗಿ ವೆಚ್ಚ ಆಯಿತು. ನಮಗೆ ನಾವು ಇಲ್ಲಿಯವರೆಗೆ ಶಕ್ತಿ ಯೋಜನೆ ಅಡಿನಲ್ಲಿ KSRTCಗೆ ಕೊಟ್ಟಿರುವಂಥ ಹಣ 2481 ಕೋಟಿ, BMTCಗೆ ಕೊಟ್ಟಿರುವಂಥ ಹಣ. ಇದು ಇವತ್ತು ಮಧ್ಯರಾತ್ರಿಯಿಂದ ಟಿಕೆಟ್ ದರ 15% ಏರಿಕೆ ಆಗುತ್ತೆ. ಇದ್ರ ಬಗ್ಗೆ ಈಗ ಬಿಜೆಪಿ ನಾಯಕರು ಎಲ್ಲಿ ಬೇಕಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅದಕ್ಕೆ ಬಿಜೆಪಿ ವಿರುದ್ಧವಾಗಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ವಾಗ್ದಾಳಿ ನಡೆಸಿದ್ದಾರೆ. ನಿಮ್ಮ ಅವಧಿಯಲ್ಲಿ 8 ಬಾರಿ ಟಿಕೆಟ್ ದರ ಏರಿಕೆ ಮಾಡಿದ್ರಿ, ಈಗ ನಾವು ಮಾಡಿದ್ದಕ್ಕೆ ನೀವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ, ಮಾನ ಮರ್ಯಾದೆ ಇದ್ದಿದ್ರೆ ನೀವು ಪ್ರೊಟೆಸ್ಟ್ ಮಾಡ್ತಾ ಇರಲಿಲ್ಲ ಅಂತ ಅವರು ವಾಗ್ದಾಳಿ ನಡೆಸಿರುವಂಥದ್ದು. ಅಂಕಿಅಂಶಗಳ ಸಮೇತ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದರೆ, ಬಿ ಜೆ ಪಿಯವರು ಮಾಡಿದ್ರು ಅಂತ ನೀವು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆಯನ್ನು ಜನಸಾಮಾನ್ಯರು ಕೇಳ್ತಾ ಇರುವಂಥದ್ದು. ಅದು 15%. ನೋಡಿ, 100 ರೂಪಾಯಿ ಟಿಕೆಟ್ ಇತ್ತು ಅಂತಂದರೆ ಇನ್ಮೇಲೆ 115 ರೂಪಾಯಿಯನ್ನು ನೀವು ಕೊಡಬೇಕು ಎಲ್ಲಿಗಾರು ಹೋಗಬೇಕು ಅಂದರೆ. ಅದು ದಿಢೀರಂತ ಏರಿಕೆ ಮಾಡಿರುವಂಥದ್ದು. ನೋಡಿ, ಒಂದು ಕಡೆ ಗ್ಯಾರಂಟಿಯನ್ನು ಕೊಡ್ತಾರೆ, ಮಹಿಳೆಯರಿಗೆ ಉಚಿತ ಬಸ್ಸನ್ನು ಕೊಡ್ತಾರೆ, ಆದರೆ ಕೊನೆಗೆ ಗಂಡಸರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅನ್ನೋ ಒಂದು ಚರ್ಚೆಗಳು ಜನಸಾಮಾನ್ಯರಲ್ಲಿ ನಡೀತಾ ಇರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಮೊನ್ನೆಯಿಂದಲೂ ಕೂಡ ಇದೇ ವಿಷಯದ ಬಗ್ಗೆ ಚರ್ಚೆ. ಏನೋ ಇವತ್ತು ಮಧ್ಯರಾತ್ರಿಯಿಂದಲೇ ಕೂಡ ಟಿಕೆಟ್ ದರ 15% ಏರಿಕೆ ಆಗುತ್ತೆ. ಮಧ್ಯರಾತ್ರಿ 12 ಗಂಟೆಯಿಂದ ಬಸ್ ಟಿಕೆಟ್ ಹೊಸ ದರ ಅಧಿಕೃತವಾಗಿ ಜಾರಿಗೆ ಬರುತ್ತೆ. ಮೊನ್ನೆಯಷ್ಟೇ CM ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ಕರೆದು ಟಿಕೆಟ್ ದರವನ್ನು ನಾವು 15% ಜಾರಿ ಮಾಡ್ತಾ ಇದ್ದೀವಿ ಅಂತ ಕಾಂಗ್ರೆಸ್ ಸರ್ಕಾರ ಬಡ ಜನರ ಜೇಬಿಗೆ ಕತ್ತರಿ ಹಾಕುವಂತಹ ಒಂದು ಘೋಷಣೆಯನ್ನು ಮಾಡಿತ್ತು. ಸದ್ಯಕ್ಕೆ ರಾಜ್ಯದ 4 ಸಾರಿಗೆ ನಿಗಮಗಳ ಬಸ್ ಪ್ರಯಾಣದ ದರ ಮಧ್ಯರಾತ್ರಿಯಿಂದ ಹೆಚ್ಚಳ ಆಗುತ್ತೆ. ಬಸ್ ಟಿಕೆಟ್ ದರ ಏರಿಕೆ ವಿಚಾರವಾಗಿ ಈಗಾಗಲೇ ಜನಸಾಮಾನ್ಯರಾಗಿರ್ಬೋದು, ವಿಪಕ್ಷಗಳು ಆಗಿರಬಹುದು, ರಾಜ್ಯ ಸರ್ಕಾರದ ನಿರ್ಧಾರವನ್ನು ಖಂಡಿಸ್ತಿವೆ. ಅಥವಾ BJP ಅವಧಿಯಲ್ಲಿ 5,900 ಕೋಟಿ ಸಾಲವನ್ನು BJPಯವರು ಸಾರಿಗೆ ಇಲಾಖೆಗೆ ಬಿಟ್ಟಿದ್ದರು. ಅಲ್ಲದೆ ಡೀಸೆಲ್ ದರ ಏರಿಕೆ ಮುಂತಾದ ಕಾರ್ಯಗಳನ್ನು ನೀಡಿ ರಾಜ್ಯ ಸರ್ಕಾರ ದರ ಏರಿಕೆಯನ್ನು ಕೂಡ ಈಗ ಸಮರ್ಥನೆ ಮಾಡಿಕೊಳ್ಳುತ್ತಿದೆ. ನೋಡಿ, ಇಲ್ಲಿ ಇವರಿವರ ಒಂದು ಬಾರಿ ಅವ್ರು ಜಾಸ್ತಿ ಮಾಡಿದರು, ಒಂದು ಬಾರಿ ನಾವು ಮಾಡ್ತೀವಿ, ನಾವು ಇಷ್ಟು % ಮಾಡ್ತೀವಿ, ನೀವು ಅಷ್ಟು % ಮಾಡಿದ್ರಿ ಅಂತ ಹೇಳೋದಕ್ಕಿಂತ ಮುಂಚೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನೋಡಿ, ಕೆಲವೊಂದು ಯೋಜನೆಗಳನ್ನು, ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಮಹಿಳೆಯರ ಖಾತೆಗೆ 2,000 ಹಣ ಹಾಕೋದು, ಅದೇ ರೀತಿಯಾಗಿ ಶಕ್ತಿ ಯೋಜನೆ ಮತ್ತು ಮಹಿಳೆಯರಿಗೆ ಬಸ್ಸನ್ನು ಫ್ರೀಯಾಗಿ ಬಿಟ್ಟಿದ್ದಾರೆ. ಆದರೆ ಈ ಬಸ್ ಫ್ರೀ ಬಿಟ್ಟಿದ್ದನ್ನು ಈಗ ಗಂಡು ಮಕ್ಕಳ ಜೇಬಿನಿಂದ ಎತ್ತಿಕೊಳ್ಳುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಅಂತೂ ಮಾಡ್ತಾ ಇದೆ ಅಂತ ಹೇಳಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.